ದೇವಿ, ಈ ಕೆಚ್ಚರೆಯ ಸಾಮ್ರಾಟ ಸುಯೋಧನನ ಪಟ್ಟ ಮೈಸಿಯಾದ ನೀನು ಈ ರೀತಿ ಭಯದಿಂದ ಚೀರಿದೆ ಏಕೆ ದೇವಿ? ಸ್ವಾಮಿ, ನಾನು ಎಂದೂ ಕಾಣದ ಭಯಂಕರವಾದ ಸ್ವಪ್ನವೊಂದನ್ನು ಕಂಡು ಭಯಭೀತರಾದ ಸ್ವಾಮಿ. ಭಯ, ಹಂಚಿಕೆ, ಅಂಜುವವರಿಗೆ ನಂಜುಡಿಸುವ ಗಂಡನೆಯ ದೋರ್ಗಂಡ ಈ ರಣಪ್ರಚಂಡ ಸಾಮ್ರಾಟಿ ವರಸತಿ ಭಾನುಮತಿಗೆ ಬರೆಯವೆ. ಅದಾವ ಕನವು ಏಳು ದೇವಿ? ಸ್ವಾಮಿ, ನಾನು ಕಂಡ ಕನಸು ಆಶ್ಚರ್ಯ. ಹುತ್ತದಲ್ಲೊಂದು ಘಟಸರ್ಪ ತನ್ನ ಪರಿವಾರದೊಡನೆ ಸೌಖ್ಯವಾಗಿರುವಾಗ ಎಲ್ಲಿಂದಲೂ ಹಾರಿ ಬಂದ ಗರುಡ ಪಕ್ಷಿ ಆ ಪರಿವಾರವನ್ನೆಲ್ಲ ಕುಕ್ಕಿ ಕುಕ್ಕಿ ಕೊಲ್ಲತೊಡಗಿತು ಸ್ವಾಮಿ. ಆ ದೃಶ್ಯವು ನನ್ನ ಕಣ್ಣಿಗೆ ಬಿದ್ದಾಗ ಇದೆಂಥ ಅನ್ಯಾಯವಾಗಿದೆ. ನನ್ನ ಧ್ವನಿಯನ್ನು ಕೇಳಿದ ತಕ್ಷಣ ಆ ಗರುಡ ಪಕ್ಷಿಯು ಸರ್ಪವನ್ನು ಬಿಟ್ಟು ನನ್ನ ಬಳಿಯಲ್ಲಿ ಹಾರಿ ಬಂತು. ನಿನಗೂ ಸಹ ಇದೇ ಪರಿಸ್ಥಿತಿ ಎಂದು ಹೇಳಿ ಹಾರಿ ಹೋಯಿತು ಸ್ವಾಮಿ, ಹಾರಿ. ದೇವಿ, ಆ ಕೆಟ್ಟ ಕನಸಿಗೆ ತಕ್ಕ ಶಾಂತಿ ಮಾಡಿಸಿದರಾಯಿತು. ಶಾಂತಿ ಇನ್ನೆಲ್ಲಿಯ ಶಾಂತಿ ಸ್ವಾಮಿ? ಎಂದು ಆ ಪಾಂಡವರು ಅಜ್ಞಾತವಾಸದಿಂದ ಮುಕ್ತರಾಗಿ ಬಂದರು ಅಂದಿನಿಂದಲೂ ಈ ರೀತಿಯ ಅಪಶಕನಗಳು ನನ್ನ ಕಣ್ಣಿಗೆ ಕಾಣುತ್ತಲೇ ಇರುವುದು ಸ್ವಾಮಿ. ದೇವಿ, ಅಜಯ ಚಂದ್ರಕುಲ ಧನಸ್ಥನ ವೀರ ರಮಣೀಯರಾದ ನೀನು ಈ ಅಲ್ಪ ಅಪಶಕನಗಳಿಗೆ ಅಂಜುವುದೇ? ನಾನು ನನಗಾಗಿ ಅಂಜುತ್ತೀನಿ, ನಿಮಗಾಗಿ, ನನ್ನ ಈ ಮಾಂಗಲ್ಯದ ಉಳುವಿಗಾಗಿ ತವಕ ಪಡುತ್ತೇನೆ. ಎಂತಹ ಉಚ್ಚರೆ ನೀನು! ಅಖಂಡ ವೀರ ಸಮರ ಪಟುಗಳಿಂದ ಕೂಡಿರುವ ಈ ಕುರುಪತಿಯ ವಜ್ರ ವೈಭವದಲ್ಲಿ ಅಲ್ಪ ವಿರಾಟಾದಿಗಳಿಂದ ಕೂಡಿರುವ ಯಥೇಚ್ಛಿತ ಪಾಂಡವರ ಅಲ್ಪ ಬಲವಿದೆ. ಭಾವನವರಾದ ಧರ್ಮನಂದನರು ಸಂಜೀವನಿಗೆ ಹೇಳಿ ಕಳಿಸಿದ ಸಂದೇಶವೇನು? ದೇವಿ, ಕೃಷ್ಣನು ಪಾಂಡವರ ರಾಯಭಾರಿಯಾಗಿ ಹಸ್ತಿನಾವತಿಗೆ ಬರುತ್ತಿರುವನಂತೆ. ಹೌದೇನು? ಹಾಗಾದ್ರೆ ಶ್ರೀಕೃಷ್ಣ ಪರಮಾತ್ಮನೇ ಬರುತ್ತಿರುವಾಗ ನೀವು ಸಂಧಿಗೆ ಸಮ್ಮತಿಸುವುದು ಅದೆಂದಿಗೂ ಸಾಧ್ಯವಿಲ್ಲವಾಗು. ನಾನು ನಿರ್ಧರಿಸಿದರೆ ಉಳಿವು, ಇಲ್ಲ ಅಳಿವು. ಈ ಛಲದಂಕ ಮಲ್ಲನ ಛಲವೆಂದಿಗೂ ಅಚಲಿಸದು ದೇವಿ, ಅಚಲಿಸದು. ಅಂದರೆ ನೀವು ಯುದ್ಧವನ್ನು ಬಯಸುವುದೇನು? ಹೌದು. ಆ ಪುಂಡ ಪಾಂಡವರ ರಕ್ತವಾಗಿ ಜಯವನ್ನು ಸಾಧಿಸಬೇಕು. ಇದು ಈ ದುರ್ಯೋಧನನ ಸಿದ್ಧಾಂತ. ಅಂದರೆ ನಾನು ಕಂಡ ಕನಸು ಸತ್ಯವಾಗಲೇಬೇಕು. ದೇವಿ, ಆ ಕೆಟ್ಟ ಕನಸಿಗೆ ತಕ್ಕ ಶಾಂತಿ ಮಾಡಿಸಲು ಈಗಲೇ ನಮ್ಮ ರಾಜಪುರೋಹಿತರಿಗೆ ತಿಳಿಸುವೆನು. ನೀನಿನ್ನು ಧೈರ್ಯದಿಂದಿರಬಾರದು. ನಾನಿನ್ನು